ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಚುನಾವಣಾ ಫಲಿತಾಂಶದ ಬಗ್ಗೆ ಹೇಳೋದು ಹೆಂಗೂ ಇದೆ, ಆದರೆ ಅದಕ್ಕೂ ಮೊದಲು ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನಾವು ಗಮನಿಸಬೇಕಾದಂತಹ ವೆರಿ ಇಂಪಾರ್ಟೆಂಟ್ 3 ವಿಚಾರಗಳಿದ್ದಾವೆ. ಮೊದಲು ಅದನ್ನು ನಾವು ನೋಡೋಣ. ಮೊದಲ ಇಂಪಾರ್ಟೆಂಟ್ ವಿಚಾರ, ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಕಮಲ ಅರಳಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಬಾರಿ ಹೇಳಿದ್ರು, ಅಂಧೇರ ಚಟೇಗ ಸೂರಜ್ ನಿಕ್ಲೇಗ, ಅಂಧಕಾರ ಕಳೆಯುತ್ತೆ, ಕಮಲ ಅರಳುತ್ತೆ. भारत के पश्चिमी घाट को मंडित करने वाले महासागर के किनारे खड़े होकर मैं ये भविष्यवाणी करने का साहस करता हूं, अंधेरा छटेगा, सूरज निकलेगा, कमल खिलेगा. ಇವತ್ತು ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭರ್ಜರಿ ಜಯವನ್ನ ಸಾಧಿಸಿ ಬಿಜೆಪಿ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. 2016ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕೇವಲ 3 ಸ್ಥಾನಗಳನ್ನ ಗೆದ್ದಿತ್ತು, ಜಸ್ಟ್ 3. ಆದ್ರೆ ಇವತ್ತು 2026ರಲ್ಲಿ 208 ಸ್ಥಾನಗಳನ್ನ ಪಡ್ಕೊಂಡಿದೆ. ಅಂದ್ರೆ ಕಳೆದ 2 ದಶಕಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 0 ಟು ಹೀರೋ ಆಗಿದ್ದು ಮಾತ್ರ ಅಲ್ಲ, ಭಾರತದಲ್ಲಿ ಒಂದು ಹೊಸ ರಾಜಕೀಯ ಆರಂಭ ಆಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ತೋರಿಸ್ಕೊಟ್ಟಿದೆ. ಪಶ್ಚಿಮ ಬಂಗಾಳದವರೇ ಆದಂತಹ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹಿಂದುತ್ವ, ಅದೇ ರೀತಿ ರಾಷ್ಟ್ರೀಯವಾದದ ಒಂದು ಬೀಜವನ್ನ ಬಿತ್ತಿದ ನೆಲ ಅದು, ಅವರ ತವರು. ಬಹುಶಃ ಇವತ್ತು 75 ವರ್ಷಗಳ ಆ ನಿರಂತರ ಹೋರಾಟದ ಫಲ ಸಾಕಾರಗೊಂಡಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇನ್ನು ನಾವಿಲ್ಲಿ ಗಮನಿಸಬೇಕಾದಂತಹ 2ನೇ ವೆರಿ ಇಂಪಾರ್ಟೆಂಟ್ ವಿಚಾರ, ಕಳೆದ ತಿಂಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೋಲ್ಕತಾದ ಪ್ರಸಿದ್ಧ ತಂತಾನಿಯಾ ಕಾಳಿಮಾತಾ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸ್ತಾರೆ. ಆಗಲ್ಲಿ ಅವರು ತಾವರೆ ಹೂವನ್ನ ತಗೊಂಡಿದ್ರು. ಇವತ್ತು ನೋಡಿದ್ರೆ ಪಶ್ಚಿಮ ಬಂಗಾಳದ 208 ಸ್ಥಾನಗಳಲ್ಲೂ ಕೂಡ ಅದೇ ಕಮಲ, ಅದೇ ತಾವರೆ ಅರಳಿ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಇನ್ನು 3ನೇ ವಿಚಾರ ಇದು, ಈ ಒಂದು ಪ್ರಧಾನಿ ಮೋದಿಜಿಯವರ ಫೋಟೋ ಇದೆಯಲ್ವಾ, ಇದು ರಿಸಲ್ಟ್ ಬಂದ ಮೇಲೆ ಬಹಳ ಚರ್ಚೆಗೆ ಮುನ್ನಲೇ ಬಂತು. ಅವರ ಕೈಯಲ್ಲಿ ತ್ರಿಶೂಲ ಇರುವಂತ ಈ ಒಂದು ಫೋಟೋ ಯಾವಾಗದು ಅಂತ ನೋಡಿದ್ರೆ ಏಪ್ರಿಲ್ 29ನೇ ತಾರೀಕು, ಪಶ್ಚಿಮ ಬಂಗಾಳದಲ್ಲ, ಆದ್ರೆ ಆ ದಿನ ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ನಡೀತಾ ಇತ್ತು. ಅಟ್ ದ ಸೇಮ್ ಟೈಮ್ ಅದೇ ದಿನ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ತೆರಳಿ ಮೋದಿಜಿಯವರು ಪೂಜೆಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಇದು. ವೀಕ್ಷಕರೇ, ಈ 3 ವೆರಿ ಇಂಪಾರ್ಟೆಂಟ್ ಸನ್ನಿವೇಶಗಳಲ್ಲೇ ಇಡೀ ಚುನಾವಣೆಯ ಸಂಪೂರ್ಣ ಕಥೆ ಅಡಗಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಈಗ ನಾವು ಮೊದಲಿಗೆ ಪಶ್ಚಿಮ ಬಂಗಾಳದ ಜನರನ್ನ ಕೇಳಬೇಕಲ್ವಾ, ಹೌ ಈಸ್ ದ ಜೋಶ್? ಜೋಶ್ ಖಂಡಿತವಾಗ್ಲೂ ಹೈನೇ ಇರುತ್ತೆ. ಆ ಜೋಶ್ ಅಂದ್ರೆ ಪಶ್ಚಿಮ ಬಂಗಾಳದ ಜನ ಕೊಟ್ಟಂತ ಉತ್ತರ ಹೇಗಿದೆ ಅಂತಂದ್ರೆ ಈ ಒಂದು ನಕ್ಷೆ ಒಂದು ಬಾರಿ ನೋಡಿ. ಇಡೀ ಪಶ್ಚಿಮ ಬಂಗಾಳ ಒಂದೇ ಕಲರ್ ಅಲ್ಲಿ ಮುಳುಗಿರೋ ಹಾಗೆ ಕಾಣಿಸ್ತಾ ಇದೆ. ಯಾವ ಬಣ್ಣ? ಕೇಸರಿ. ಜಸ್ಟ್ ಕೇಸರಿಮಯ, ಜಸ್ಟ್ ಕೇಸರಿಮಯ. 293 ಸ್ಥಾನಗಳಲ್ಲಿ ಇವತ್ತು ಬಿಜೆಪಿ 208 ಸ್ಥಾನಗಳಲ್ಲಿ ಗೆದ್ದು ಅತೀ ದೊಡ್ಡ ಗೆಲುವನ್ನ ಸಾಧಿಸಿದೆ, ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ವೀಕ್ಷಕರೇ, ಈ ಒಂದು ನಕ್ಷೆಯಲ್ಲಿ ನಾವು ಪ್ರಮುಖವಾಗಿ 3 ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಮೊದಲನೇದು, ಪಶ್ಚಿಮ ಬಂಗಾಳದ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ, ಅದು ಉತ್ತರ ಆಗಿರಲಿ, ದಕ್ಷಿಣ ಆಗಿರಲಿ, ಪೂರ್ವ ಆಗಿರಲಿ, ಪಶ್ಚಿಮ ಆಗಿರಲಿ, ಎಲ್ಲ ಕಡೆ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 2ನೇದು, ಪಶ್ಚಿಮ ಬಂಗಾಳದ ಪಶ್ಚಿಮ ಗಡಿ ಭಾಗಗಳು ಅಂದ್ರೆ ಒಡಿಶಾ ಹಾಗೆ ಜಾರ್ಖಂಡ್ಗೆ ಹೊಂದಿಕೊಂಡಿರುವಂತಹ ಪ್ರದೇಶಗಳಲ್ಲಿ ಬಿಜೆಪಿ ಒಳ್ಳೆಯ ಪ್ರದರ್ಶನವನ್ನ ನೀಡಿದೆ, ಅತ್ಯುತ್ತಮ ಪ್ರದರ್ಶನ ನೀಡಿದೆ. ಇನ್ನು ಉತ್ತರ ಬಂಗಾಳದಲ್ಲಿ ಅಂದ್ರೆ ಸಿಕ್ಕಿಂ, ನೇಪಾಳ, ಅದೇ ರೀತಿ ಭೂತಾನ್ ಗಡಿಗೆ ಹೊಂದಿಕೊಂಡಂತಹ ಪ್ರದೇಶಗಳಲ್ಲೂ ಕೂಡ ಅಷ್ಟೇ ಬಿಜೆಪಿ ಬಹುತೇಕ ಕ್ಲೀನ್ ಸ್ವೀಪ್ ಮಾಡಿದೆ. ಇನ್ನು 3ನೇದು, ಬಾಂಗ್ಲಾದೇಶ ಗಡಿಗೆ ಹೊಂದಿಕೊಂಡಿರುವಂತಹ ಒಂದಷ್ಟು ಪ್ರದೇಶಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚು ಇರುವಂತಹ ಕಡೆಗಳಲ್ಲಿ ಟಿಎಂಸಿ ಪ್ರಭಾವ ಹೆಚ್ಚಾಗಿ ಕಾಣಿಸುತ್ತೆ ನಮಗೆ. ಟಿಎಂಸಿ ಪ್ರಭಾವ ಆದ್ರೂ ಕೂಡ ಸುಮಾರು 25ರಿಂದ 26% ಮುಸ್ಲಿಂ ಜನಸಂಖ್ಯೆ ಇರುವಂತಹ ಒಂದಷ್ಟು ಗಡಿ ಭಾಗ ಜಿಲ್ಲೆಗಳಲ್ಲಿ ನಾಟ್ ಬ್ಯಾಡ್, ಬಿಜೆಪಿ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅದಕ್ಕೆ ನಾವು ಉದಾಹರಣೆಗಳನ್ನ ತಗೊಳ್ಳೋದಾದ್ರೆ, ಉತ್ತರ 24 ಪರಗಣ ಜಿಲ್ಲೆಯಲ್ಲಿ
ಬಿಜೆಪಿ 33 ಸ್ಥಾನಗಳಲ್ಲಿ 23 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಲಾಸ್ಟ್ ಟೈಮ್ ಇಲ್ಲಿ ಬಿಜೆಪಿ ಕೇವಲ 5 ಸ್ಥಾನ ಮಾತ್ರ ಗೆದ್ದಿತ್ತು ಅಂಡ್ ಟಿಎಂಸಿ 28 ಸ್ಥಾನಗಳನ್ನು ಗೆದ್ದಿತ್ತು. ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಹಿಂದೂ ಮತದಾರರು ದೊಡ್ಡ ಮಟ್ಟದಲ್ಲಿ ಒಂದಾಗಿ ಬಂದು ಒಗ್ಗಟ್ಟಾಗಿ ಬಂದು ಬಿಜೆಪಿ ಪರವಾಗಿ ಮತವನ್ನ ಹಾಕಿದ್ದಾರೆ. ಪಶ್ಚಿಮ ಬಂಗಾಳದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಂದೂ ಮತಗಳ ಧ್ರುವೀಕರಣ ಕಂಡು ಬಂದಿರುವಂಥದ್ದು. ವೀಕ್ಷಕರೇ, ಈಗ ನಾವು ಕಳೆದ 15 ವರ್ಷಗಳಲ್ಲಿ ಪಶ್ಚಿಮ ಬಂಗಾಳದ ರಾಜಕೀಯ ಯಾವ ರೀತಿ ಬದಲಾಗ್ತಾ ಹೋಗಿದೆ ಅನ್ನುವಂಥದ್ದನ್ನು ಒಂದು ಬಾರಿ ನೋಡೋಣ. 2011ರಲ್ಲಿ ಮಮತಾ ಬ್ಯಾನರ್ಜಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರುತ್ತಾರೆ. ಆ ಸಮಯದಲ್ಲಿ ಟಿಎಂಸಿ ವೋಟ್ ಶೇರ್ 39%ರಷ್ಟಿತ್ತು. ಬಿಜೆಪಿದು ಕೇವಲ 4% ಇತ್ತು. ಬಟ್ ಇದಾದ ನಂತರ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಬಿಜೆಪಿ ವೋಟ್ ಶೇರ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಯಿತು. ಅವತ್ತಿನ 4% ಇಂದ ಇವತ್ತು ಸುಮಾರು 46%ಗೆ ಏರಿಕೆಯನ್ನ ಕಂಡಿದೆ. ಅಟ್ ದ ಸೇಮ್ ಟೈಮ್ ಮಮತಾ ಬ್ಯಾನರ್ಜಿ ಅವರ ವೋಟ್ ಶೇರ್ 48% ಇಂದ 41%ಗೆ ಇಳಿಕೆಯನ್ನ ಕಂಡಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 0 ಟು ಹೀರೋ ಆದಂತಹ ಆ ಒಂದು ಜರ್ನಿಯನ್ನ ನೋಡೋದಾದ್ರೆ 2011ರಲ್ಲಿ ಬಿಜೆಪಿ 1 ಸ್ಥಾನವನ್ನ ಕೂಡ ಗೆದ್ದಿರಲಿಲ್ಲ. 0. 2016ರಲ್ಲಿ ಅಂದ್ರೆ ಜಸ್ಟ್ 10 ವರ್ಷಗಳ ಹಿಂದೆ ಬಿಜೆಪಿ ಕೇವಲ 3 ಸ್ಥಾನಗಳನ್ನು ಗೆದ್ದಿತ್ತು. ಎಷ್ಟು? ಜಸ್ಟ್ 3 ಸ್ಥಾನ. ಹಾಗಂತ ಬಿಜೆಪಿ ಅಯ್ಯೋ ನಾನು ಸೋತೆ, ನಮ್ಮಿಂದ ಆಗ್ತಾ ಇಲ್ಲ ಅಂತ ಸುಮ್ಮನೆ ಕೂರ್ಲಿಲ್ಲ, ಹಿಂದಿರುಗಲಿಲ್ಲ. ಮತ್ತೆ ಗ್ರೌಂಡ್ ಲೆವೆಲ್ ಇಂದ ನಿರಂತರವಾಗಿ ಕೆಲಸವನ್ನ ಮಾಡ್ತಾನೆ ಬಂತು. ಇದರ ಪರಿಣಾಮ 2021ರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. 2021ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ 77 ಸ್ಥಾನಗಳನ್ನು ಗೆದ್ದು 2ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಅದಾದ ನಂತರ ಡೈರೆಕ್ಟ್ 2026ರಲ್ಲಿ ಈಗ 208 ಸ್ಥಾನಗಳನ್ನು ಗೆದ್ದು ಭರ್ಜರಿ ಸಾಧನೆಯನ್ನ ಮಾಡಿದೆ. ಇದಕ್ಕೆ ವಿರುದ್ಧವಾಗಿ ಟಿಎಂಸಿಯನ್ನು ನೋಡಿದ್ರೆ 2021ರಲ್ಲಿ 215 ಸ್ಥಾನಗಳನ್ನು ಗೆದ್ದಿತ್ತು. ಈಗ ಅದು 89ಕ್ಕೆ ಇಳಿಕೆಯನ್ನ ಕಂಡಿದೆ. ವೀಕ್ಷಕರೇ, 71 ವರ್ಷದ ಮಮತಾ ಬ್ಯಾನರ್ಜಿ ಕಳೆದ 15 ವರ್ಷಗಳಿಂದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂಥವರು. ಅವರಲ್ಲಿನ ರಾಜಕೀಯದ ಅತಿ ದೊಡ್ಡ ಫೇಸ್ ಆಗಿದ್ರು. 50 ವರ್ಷಗಳಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು. ಆದರೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಅವರಿಗೆ ಅತಿ ದೊಡ್ಡ ಸೋಲು ಎದುರಾಗಿರುವಂಥದ್ದು. ಬಟ್ ಯಾಕೆ ಹೀಗಾಯ್ತು? ಯಾಕೆ ಈ ಬಾರಿ ಪಶ್ಚಿಮ ಬಂಗಾಳದ ಜನ ಮಮತಾ ಬ್ಯಾನರ್ಜಿ ಅವರನ್ನ ಅಧಿಕಾರದಿಂದ ಸಂಪೂರ್ಣವಾಗಿ ಹೊರಗೆ ಇಟ್ರು? ಕಾರಣಗಳಿದೆ. ಅಫ್ಕೋರ್ಸ್, ಮೊದಲ ಕಾರಣ ಸುಮಾರು 15 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದಂತಹ ಮಮತಾ ಬ್ಯಾನರ್ಜಿ ಆಗಿರಬಹುದು ಅಥವಾ ಅವರ ನಾಯಕರಲ್ಲಿ ಆಗಿರಬಹುದು, ಅಹಂಕಾರ ಅನ್ನುವಂಥದ್ದು ಎಲ್ಲ ಲಿಮಿಟ್ ಅನ್ನ ಕ್ರಾಸ್ ಮಾಡಿ ಹೋಗಿತ್ತು. ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಈಗ ನಮ್ಮನ್ನ ಸೋಲಿಸೋದಕ್ಕೆ ಯಾರು ಇಲ್ಲ, ನಾವು ಬಿಟ್ರೆ ಯಾರು ಇಲ್ಲ ಗುರು ಅನ್ನೋ ರೀತಿ ಆಡ್ತಾ ಇದ್ರು. ಆಮೇಲೆ ಅಕ್ರಮ ಬಾಂಗ್ಲಾ ವಲಸಿಗರನ್ನೆಲ್ಲ ಒಳಗೆ ಬಿಟ್ಕೊಂಡು ಏನೋ ಪಶ್ಚಿಮ ಬಂಗಾಳ ಒಂದು ಪ್ರತ್ಯೇಕ ದೇಶ ಅನ್ನೋ ಹಾಗೆ ಮಾಡಿಟ್ಕೊಂಡಿದ್ರು. ಆ ರೀತಿ ನಡ್ಕೊಂಡ್ರು ಕೂಡ. ಅಲ್ಲಿ ಟಿಎಂಸಿ ನಾಯಕರು ಜನರಿಗೆ ಹೆದರಿಸ್ತಾ ಇದ್ರು, ಬೆದರಿಸ್ತಾ ಇದ್ರು. ಮೇ 4ರ ನಂತರ ನಿಮಗೆ ಪಾಠವನ್ನ ಕಲಿಸ್ತೀನಿ ಅಂತ ಅಂದ್ರು. ಬಿಜೆಪಿ ನಮ್ಮನ್ನ ಸೋಲಿಸೋದ? ಅದು ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಈ ಅಹಂಕಾರ, ಈ ಅತಿಯಾದ ಹಿಂಸೆ, ಈ ಅತಿಯಾದ ಆತ್ಮವಿಶ್ವಾಸ ಅವರ ಸೋಲಿಗೆ ಕಾರಣ ಆಯಿತು. ಟಿಎಂಸಿ ನಾಯಕರು ಮೇ 4ರ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರು. ಡೆರೆಕ್ ಒಬ್ರಿಯಾನ್ ಹೇಳಿಕೆ ನೆನಪಿಸ್ಕೊಳ್ಳಿ. ಮೇ 4ಕ್ಕೆ ಬರುವಂತಹ ಫಲಿತಾಂಶಗಳು ನರೇಂದ್ರ ಮೋದಿಜಿಯವರ ಸೋಲನ್ನ ತೋರಿಸುತ್ತೆ. ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಈ ರೀತಿಯಾದಂತಹ ಮಾತುಗಳು. ಸೊ ಇಷ್ಟರಲ್ಲಿ ಅವರ ಅಹಂಕಾರ ಯಾವ ಲೆವೆಲ್ ಅಲ್ಲಿ ಇತ್ತನ್ನುವಂಥದ್ದು ನಿಮಗೆ ಅರ್ಥ ಆಗತ್ತೆ. ಇನ್ನು ಮಮತಾ ಬ್ಯಾನರ್ಜಿ ಅವರನ್ನು ದೂರ ಇಡೋದಕ್ಕೆ 2ನೇ ಕಾರಣ, ಮಮತಾ ಬ್ಯಾನರ್ಜಿ ಯಾವತ್ತೂ ಕೂಡ ಹಿಂದೂಗಳ ಪರವಾಗಿ ನಿಂತ್ಕೊಳ್ಳಿಲ್ಲ. ಹಿಂದೂ ಮತದಾರರನ್ನ ತಮ್ಮ ಜೊತೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಿಲ್ಲ.
ಆಮೇಲೆ ಹಿಂದೂ ಮತದಾರರೆಲ್ಲರೂ ಕೂಡ ಇಷ್ಟು ಒಗ್ಗಟ್ಟಾಗ್ತಾರೆ ಅನ್ನುವಂಥ ಐಡಿಯಾ ಕೂಡ ಆಕ್ಚುಲಿ ಮಮತಾ ಬ್ಯಾನರ್ಜಿ ಅವರಿಗೆ ಇರಲಿಲ್ಲ. ಸ್ವಾತಂತ್ರ್ಯದ ನಂತರ ಫಾರ್ ದ ವೆರಿ ಫಸ್ಟ್ ಟೈಮ್ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಮತದಾರರಲ್ಲಿ ಈ ಮಟ್ಟದ ಒಂದು ಏಕತೆ ಕಂಡು ಬಂದಿರುವಂಥದ್ದು. ಆ್ಯಂಡ್ ಇದರ ಸಂಪೂರ್ಣ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತೆ. ಯಾಕಂದ್ರೆ ಈ ಹಿಂದೆ ಹಿಂದೂ ಮತಗಳೆಲ್ಲವೂ ಕೂಡ ಒಂದೊಂದು ಕಡೆಗೆ ಹೋಗ್ತಾ ಇತ್ತು. ಕೆಲವರು ಕಾಂಗ್ರೆಸ್, ಕೆಲವರು ಬಿಜೆಪಿ, ಕೆಲವರು ಕಮ್ಯುನಿಸ್ಟ್, ಹೀಗೆ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇತ್ತು. ಆದರೆ ಈ ಬಾರಿ ಎಲ್ಲ ಮತಗಳು ಕೂಡ ಒಂದೇ ದಿಕ್ಕಿಗೆ ಹೋಯಿತು. ಆಮೇಲೆ ಜನರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಮನೆಯಿಂದ ಹೊರಗೆ ಬಂದು ಮತವನ್ನ ಚಲಾಯಿಸಿದ್ರು. ಅದಕ್ಕೂ ಮುಖ್ಯವಾಗಿ ಮತವನ್ನ ಚಲಾಯಿಸಿದ್ರು ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಒಂದೇ ಪಕ್ಷಕ್ಕೆ ಮತವನ್ನ ಚಲಾಯಿಸಿದ್ರು, ಅಂಡ್ ದಟ್ ಈಸ್ ನನ್ ಅದರ್ ದ್ಯಾನ್ ಬಿಜೆಪಿ. ಇನ್ನು ಮೂರನೇ ಕಾರಣ, ಕಳೆದ 50 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದ ಚುನಾವಣೆ ಒಂಥರ ಹಿಂದೂ ವರ್ಸಸ್ ಮುಸ್ಲಿಂ ಈ ರೀತಿ ಆಗಬಿಡ್ತು. ಅಂದ್ರೆ ಮಮತಾ ಬ್ಯಾನರ್ಜಿ ಮುಸ್ಲಿಂ ಓಲೈಕೆ ರಾಜಕೀಯವನ್ನ ಮಾಡಿದ್ರು, ಬಿಜೆಪಿ ಏನ್ ಮಾಡ್ತು, ಇದರ ಕ್ರೆಡಿಟ್ ಅಂದ್ರೆ ಲಾಭವನ್ನ ತೆಗೆದುಕೊಳ್ತು. ಹಾಗಾಗಿ ಮುಸ್ಲಿಂ ಮತದಾರರೆಲ್ಲರೂ ಕೂಡ ಟಿಎಂಸಿ ಕಡೆಗೆ ಹೋಗಿದ್ರು. ಈ ಕಡೆ ಹಿಂದೂ ಮತದಾರರೆಲ್ಲರೂ ಕೂಡ ಸ್ಪ್ಲಿಟ್ ಆಗದೆ ಎಲ್ಲ ಬಿಜೆಪಿ ಕಡೆಗೆ ಹೋದ್ರು. ಇನ್ನು ನಾಲ್ಕನೇ ಕಾರಣ, ಎಲೆಕ್ಷನ್ ಕಮಿಷನ್ ಸುಮಾರು 91 ಲಕ್ಷ ಫೇಕ್ ವೋಟರ್ಗಳನ್ನ ತೆಗೆದು ಹಾಕಿರುವಂಥದ್ದು. ಈ ಫೇಕ್ ವೋಟರ್ಸ್ ಇಲ್ಲಿವರೆಗೆ ಮಮತಾ ಬ್ಯಾನರ್ಜಿ ಗೆಲುವಿಗೆ ಕಾರಣವಾಗಿದ್ದಂಥವ್ರು. ಹಾಗಾಗಿ ಈಗ ಆ ಫೇಕ್ ವೋಟರ್ಸೇ ಇಲ್ಲದಿದ್ದಾಗ ಬಿಜೆಪಿಗೆ ಗೆಲುವು ತಾನೇ ಸಿಗಬೇಕು, ಕರೆಕ್ಟ್ ಅಲ್ವಾ? ಟಿಎಂಸಿ ಸೋಲೇಬೇಕಲ್ವಾ? ಇನ್ನು ಐದನೇ ಕಾರಣ, ಕಠಿಣ ಭದ್ರತೆ. ಪಶ್ಚಿಮ ಬಂಗಾಳದ ಚುನಾವಣಾ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸುಮಾರು 2,40,000 ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿತ್ತು. ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹಿಂಸಾಚಾರ ಸಾಮಾನ್ಯ ಆಗ್ಬಿಟ್ಟಿತ್ತು. ಮತದಾರರು ಭಯದಿಂದ ಮನೆಯಿಂದ ಹೊರ ಬರೋದೇ ಕಷ್ಟ ಆಗ್ಬಿಡ್ತಿತ್ತು. ಆದ್ರೆ ಈ ಬಾರಿ ಏನಾಯ್ತು, ಕಟ್ಟುನಿಟ್ಟಾದ ಭದ್ರತೆ ಇದ್ದಿದ್ರಿಂದ ಜನ ಭಯ ಇಲ್ಲದೆ ಹೊರಗೆ ಬಂದು ದಾಖಲೆ ಮಟ್ಟದಲ್ಲಿ ಮತದಾನವನ್ನ ಮಾಡಿದ್ದಾರೆ. ಆರನೇ ಕಾರಣ, ಮಮತಾ ಬ್ಯಾನರ್ಜಿ ವಿರುದ್ಧದ ಆಂಟಿ ಇನ್ಕಂಬೆನ್ಸಿ. ಈ ಚುನಾವಣೆಯಲ್ಲಿ ಬಿಜೆಪಿಯ ಬದಲಾವಣೆ ಅನ್ನುವಂಥ ಒಂದು ಘೋಷಣೆ ಬಹಳ ಪರಿಣಾಮಕಾರಿಯಾಯಿತು. ಜನರು ಕೂಡ ಬದಲಾವಣೆನ ಸ್ವತಃ ಅವರೇ ತಂದ್ರು. ಹೇಗೆ 2011ರಲ್ಲಿ 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತದ ವಿರುದ್ಧ ಮಮತಾ ಬ್ಯಾನರ್ಜಿ ಬದಲಾವಣೆಯ ಘೋಷಣೆ ಮೂಲಕ ಅಧಿಕಾರಕ್ಕೆ ಬಂದಿದ್ರು, ಅದೇ ರೀತಿ ಈ ಬಾರಿ ಎಲ್ಲ ಜನ ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಆಡಳಿತದ ವಿರುದ್ಧ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ವೀಕ್ಷಕರಿನಿಲ್ಲಿ ಬಿಜೆಪಿಯ ವಿಕ್ಟರಿ ಸ್ಟ್ರಾಟಜಿಯನ್ನ ಅರ್ಥ ಮಾಡಿಕೊಳ್ಳೋದಾದ್ರೆ ಹೆಂಗ್ ಬಿಜೆಪಿ ಗೆಲ್ತು? ಮೊದಲನೇ ಕಾರಣ, ಮಮತಾ ಬ್ಯಾನರ್ಜಿ ವಿರುದ್ಧ ಈ ಬಾರಿ ಬಿಜೆಪಿ ಯಾವುದೇ ರೀತಿಯಾದಂತಹ ವೈಯಕ್ತಿಕ ದಾಳಿಗಳನ್ನ ಮಾಡಲಿಲ್ಲ. 2021ರ ಚುನಾವಣೆಯಲ್ಲಿ ಆಗಿರುವಂತಹ ತಪ್ಪಿಂದ ಪಾಠವನ್ನ ಕಲ್ತ್ಕೊಂಡ್ರು. ಸಂಪೂರ್ಣ ಪ್ರಚಾರವನ್ನ ಅಭಿವೃದ್ಧಿ ಆಗಿರಬಹುದು, ಭ್ರಷ್ಟಾಚಾರ ಆಗಿರಬಹುದು, ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಿರಬಹುದು, ಇವುಗಳ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸ್ತಾರೆ. ಎರಡನೆಯ ಕಾರಣ, ಪುರುಷರಿಗಿಂತ ಮಹಿಳೆಯರ ಮತದಾನದ ಪ್ರಮಾಣ ಹೆಚ್ಚಾಯಿತು. ಅಂಡ್ ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಪ್ಲಸ್ ಆಯಿತು. ಇಲ್ಲಿವರೆಗೆ ಹೇಗಾಗ್ತಿತ್ತು ಅಂತಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರು ಮಮತಾ ಬ್ಯಾನರ್ಜಿ ಪರವಾಗಿ ಮತವನ್ನ ಹಾಕ್ತಾ ಇದ್ರು. ಅಂಡ್ ಆ ವೋಟ್ ಬ್ಯಾಂಕ್ ಅನ್ನ ಮುರಿಯೋ ಸಲುವಾಗಿ ಬಿಜೆಪಿ ಏನ್ ಮಾಡುತ್ತೆ, ಮಹಿಳಾ ಅಭಿವೃದ್ಧಿ ಆಗಿರಬಹುದು, ಮಹಿಳಾ ಭದ್ರತೆ ಆಗಿರಬಹುದು, ಈ ಡಬಲ್ ಸ್ಟ್ರಾಟಜಿಯನ್ನ ಬಿಜೆಪಿ ಬಳಸ್ಕೊಳ್ಳುತ್ತೆ. ಸರ್ಕಾರಿ ಮಹಿಳಾ ಸುರಕ್ಷತೆ ವಿಚಾರವನ್ನ ದೊಡ್ಡ ಇಶ್ಯೂ ಮಾಡ್ತಾರೆ. ಇನ್ನು ಆರ್ಜಿಕರ್ ಆಸ್ಪತ್ರೆಗೆ ಸಂಬಂಧಿಸಿದಂತಹ ರೇಪ್ ವಿಕ್ಟಿಮ್ ಅವರ ತಾಯಿ ರತ್ನ ದೇವನಾಥ್ ಅವರಿಗೆ ಪನ್ನಿಹಾಟಿ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಡ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಸ್ವತಃ ಅವರ ಜೊತೆಗೆ ನಿಂತ್ಕೊಂಡು ಪ್ರಚಾರವನ್ನ ಮಾಡಿ ಧೈರ್ಯ ತುಂಬುತ್ತಾರೆ. ಅಂಡ್ ಅವರು ಸುಮಾರು 84,000 ಮತಗಳ ಭಾರಿ ಅಂತರದಿಂದ ಜಯವನ್ನು ಕೂಡ ಸಾಧಿಸಿದ್ದಾರೆ. ಇನ್ನು ಮೂರನೇದು, ಮಮತಾ ಬ್ಯಾನರ್ಜಿ ಅವರ ಮುಸ್ಲಿಂ ಓಲೈಕೆ ರಾಜಕೀಯದ ವಿರುದ್ಧ ಹಿಂದೂ ಮತದಾರರನ್ನ ಬಿಜೆಪಿ ಒಗ್ಗೂಡಿಸಿದ್ದು. ಬಿಜೆಪಿ ತನ್ನನ್ನ ತಾನು ಆ ಪಶ್ಚಿಮ ಬಂಗಾಳದ ಮತದಾರರ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ತಾ ಹೋಯ್ತು. ಇಲ್ಲಿ ಟಿಎಂಸಿ ನಾಯಕರು ಒಂದಷ್ಟು ಹೇಳಿಕೆಗಳು ಕೂಡ ಹಿಂದೂ ಮತದಾರರನ್ನ ಒನ್ಸ್ ಅಗೇನ್ ಒಂದಾಗೋ ಹಾಗೆ ಮಾಡ್ತಾ ಹೋಯ್ತು. ಅದು ಬಿಜೆಪಿಗೆ ಒನ್ಸ್ ಅಗೇನ್ ಪ್ಲಸ್ ಆಯಿತು. ಇನ್ನು ನಾಲ್ಕನೇ ಕಾರಣ,
ಬಿಜೆಪಿ ತನ್ನ ಹಳೆಯ ತಪ್ಪುಗಳನ್ನ ಸರಿಪಡಿಸ್ಕೊಳ್ತು. ಮಮತಾ ಬ್ಯಾನರ್ಜಿ ಯಾವಾಗ್ಲೂ ಹೇಳ್ತಾ ಇದ್ರಲ್ವಾ, ಬಿಜೆಪಿ ಹೊರಗಿನವರ ಪಕ್ಷ, ಬಿಜೆಪಿ ಹೊರಗಿನವರ ಪಕ್ಷ ಅಂತ. ಅದಕ್ಕೆ ಉತ್ತರವಾಗಿ ಬಿಜೆಪಿ ಏನ್ ಮಾಡ್ತು, ಬಂಗಾಳಿ ಅಸ್ತಿತ್ವದ ಜೊತೆಗೆ ತಾನೂ ಕೂಡ ಕೈಯನ್ನ ಜೋಡಿಸ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಜಾಲ್ಮುರಿ ತಿಂತಾರೆ, ಹೂಗ್ಲಿ ನದಿಯಲ್ಲಿ ಹೋಗಿ ದೋಣಿ ಸವಾರಿಯನ್ನ ಮಾಡ್ತಾರೆ, ಕೋಲ್ಕತ್ತಾದ ಕಾಳಿ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೆ, ಅಮಿತ್ ಶಾ ಜಿ ಅವರು ಗಂಗಾ ಸಾಗರದಲ್ಲಿ ಸ್ನಾನವನ್ನ ಮಾಡ್ತಾರೆ. ಈ ಎಲ್ಲ ವಿಚಾರಗಳು ಕೂಡ ಮತದಾರರ ಮೇಲೆ ಪರಿಣಾಮವನ್ನ ಬೀರುತ್ತು. ಜನ ಇವರನ್ನ ಹೊರಗಿನ ನಾಯಕರು ಅಂತ ನೋಡದೆ ತಮ್ಮವರ ಹಾಗೆ ಸ್ವೀಕಾರ ಮಾಡಿದ್ರು. ಇನ್ನು 5ನೇದು, ಬಿಜೆಪಿ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಬಲಪಡಿಸ್ತಾ ಹೋಯ್ತು. 1 ಬೂತ್ 10 ಯುವಕರನ್ನುವಂತ ಒಂದು ಸ್ಟ್ರಾಟಜಿಯನ್ನ ಅನುಸರಿಸ್ತಾ ಹೋಯ್ತು. ಇದೇ ತಂತ್ರವನ್ನ 2014ರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ ಬಳಸಲಾಗಿತ್ತು. ಇನ್ನು 6ನೇ ಕಾರಣ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಿರ್ಬೋದು, ಇನ್ನು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ಬೋದು, ಕೇಂದ್ರ ಸಚಿವರಾಗಿರ್ಬೋದು, ಎಲ್ಲರೂ ಬಂದು ಗ್ರೌಂಡ್ ಲೆವೆಲ್ ಪ್ರಚಾರವನ್ನು ನಡೆಸ್ತಾರೆ, ಕನೆಕ್ಟ್ ಮಾಡ್ತವ್ರೆ ತಮ್ಮನ್ನ ತಾವು, ರೋಡ್ ಶೋಗಳನ್ನು ನಡೆಸ್ತಾರೆ. ಗೃಹ ಸಚಿವ ಅಮಿತ್ ಶಾ ಜಿ ಅವರಂತೂ ಸುಮಾರು 15 ದಿನಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಇದ್ದುಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ಇವೆಲ್ಲದರ ಮೂಲಕ ಈ ಬಾರಿ ಬಿಜೆಪಿ ಬಂಗಾಳವನ್ನ ದೀದಿ ಕೈಯಿಂದ ಉಳಿಸಲೇಬೇಕು ಅಂತ ಶತಾಯಗತಾಯ ಪ್ರಯತ್ನವನ್ನ ಮಾಡಿ ಕೊನೆಗೂ ದೊಡ್ಡ ಮಟ್ಟದಲ್ಲಿ ಗೆದ್ದು ಬೀಗಿದೆ, ಒಂದು ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೊಂದು ಎಲೆಕ್ಷನ್ ಕಮಿಷನ್, ಆಮೇಲೆ ಅಲ್ಲಿನ ಕಾರ್ಯಕರ್ತರಿಗಂತೂ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಂದ್ರೆ ತಮಗೆ ಏನೇ ಸಮಸ್ಯೆ ಆದರೂ ಕೂಡ, ಬಿಜೆಪಿ ಮುಂದೆ ಬರ್ತಾ ಇಲ್ಲ ಅಂತ ಅಂದಾಗ್ಲೂ ಕೂಡ, TMC ಗೂಂಡಾಗಳು ತಮಗೆ ಹಿಂಸೆಯನ್ನು ಕೊಡ್ತಾ ಇದ್ದಾಗ್ಲೂ ಕೂಡ, ಇಲ್ಲ ನಾವು ನಮ್ಮ ಪಕ್ಷಕ್ಕೋಸ್ಕರ ಕೆಲಸವನ್ನ ಮಾಡಲೇಬೇಕು, ಒಂದಲ್ಲ ಒಂದು ದಿನ ನಾವು ಮುಂದೆ ಬಂದೇ ಬರ್ತೀವಿ ಅನ್ನುವಂಥ ಆ ಒಂದು ನಂಬಿಕೆಯಿಂದ ನಿರಂತರ ಶ್ರಮವನ್ನ ಹಾಕಿ ಒಂದಷ್ಟು ಮಂದಿ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಅಂತ ಎಲ್ಲ ಕಾರ್ಯಕರ್ತರಿಗೂ ಕೂಡ, ಇನ್ನು ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಲೇಬೇಕು. ಮತ್ತೊಮ್ಮೆ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರಾದಂತಹ ಮೋದಿಜಿ, ಅಮಿತ್ ಶಾಜಿ, ಯೋಗಿಜಿ ಅವರು ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲೇಬೇಕು. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.